ನಿಲ್ಲು, ನಿಮ್ಮ ಅಣ್ಣ ಏನು ಹೇಳಿದ್ರು? ಅತ್ತೆ ಅದು ಅವನ ಮಗುದ ನಾಮಕರಣ ಇದೆ ಅಂತೆ, ಅದಕ್ಕೆ ಕರೆಯಕ್ಕೆ ಕಾಲ್ ಮಾಡಿದ್ದ. ಅಲ್ಲ ಕಣೆ, ನಿನಗೆ ಇಷ್ಟು ವಯಸ್ಸಾಗಿದೆ, ನಿಮ್ಮ ಅಣ್ಣನಿಗೆ ಎಷ್ಟು ವಯಸ್ಸಾಗಿರ್ಬೇಕು? ಅವನಿಗೆ ಈಗ ಮಗು ಆಗಿದೆಯಾ? ಹೌದು ಅತ್ತೆ, ಮದುವೆ ಆಗಿ ತುಂಬ ವರ್ಷಗಳಾದ್ಮೇಲೆ ಮಗು ಆಗಿದೆ. ಹಾಗಾದ್ರೆ ನಿಮ್ಮ ವಂಶದಲ್ಲಿ ಎಲ್ಲರೂ ಹೀಗೇನಾ? ನನಗೆ ಮಗು ಆಗಲ್ಲ ಅಂತಲ್ಲ ಅತ್ತೆ, ಆಗೋದು ನನಗೆ ಇಷ್ಟ ಇಲ್ಲ. ನನಗಾಗದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ವಂಶದಲ್ಲಿ ಯಾರಿಗೂ ಮಗು ಆಗೋದಕ್ಕೆ ನಾನು ಬಿಡಲ್ಲ. ವಿಶ್ವ, ಥ್ಯಾಂಕ್ಸ್ ಕಣೋ ಬಂದಿದ್ದಕ್ಕೆ. ಮೊದಲು ಅವ್ರನ್ನ ಫಾಲೋ ಮಾಡಬೇಕು ಆಫೀಸ್ಗೆ. ಏನಾಯ್ತು ಜನು, ಯಾಕೆ ಇಷ್ಟು ಟೆನ್ಷನ್ ಅಲ್ಲಿದ್ಯಾ? ವಿಶ್ವ, ಮತ್ತೆ ಅವ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಕಣೋ. ಏನಾಯ್ತು ಜನು, ಸರಿಯಾಗಿ ಹೇಳು. ನಿಮ್ಮ ತಾಯಿ ಹೆಸರು ವೈದೇಹಿ ತಾನೆ? ನನಗೆ ನನ್ನ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಈ ವೈದೇಹಿ ಯಾರು? ಅವರು ಅರ್ಜುನ್ ತಾಯಿ. ಇಷ್ಟ ಆಯ್ತು. ಹಾಗಾದ್ರೆ ಜಯಂತ್ ಅವ್ರು ಇನ್ನೂ ಬದಲಾಗಿಲ್ಲ? ಬದಲಾಗೋದು ಇಲ್ಲ. ನಾನು ಹೇಳ್ತಿರ್ಲಿಲ್ವ ವಿಶ್ವ, ಅವರು ಬದಲಾಗೋ ಮನುಷ್ಯ ಅಲ್ಲ. ಮೊದಲು ಈಗ ಅಮ್ಮನ್ನ ಹುಡುಕ್ಬೇಕು, ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕೆ ಅವ್ರನ್ನ ಫಾಲೋ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನಿನ್ನ ಕರೆದಿದ್ದು. ನಿಂಗೇನು ಬೇಜಾರಿಲ್ಲ ತಾನೇ? ಅಯ್ಯೋ ಜನು, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನೀನು ನಮ್ಮ ಅತ್ತೆ ಮಗಳು, ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಬೆಸ್ಟ್ ಫ್ರೆಂಡ್. ನಾನು ಹಿಂಗೆ ಹೆಲ್ಪ್ ಮಾಡಿದ್ರೆ ನಂಗೆ ಯಾವುದೇ ರೀತಿ ಬೇಜಾರಿಲ್ಲ. ಜಯಂತ್ ಅವ್ರ ಮುಖವಾಡ ಬಯಲು ಮಾಡೋದಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಬಾ ಹೊರಡೋಣ. ವಿಶ್ವ, ಈಗ ಅವ್ರು ಹೊರಗೆ ಬರೋ ತನಕ ಕಾಯಲೇಬೇಕು. ಹೊರಗೆ ಬಂದಿದ ತಕ್ಷಣ ಫಾಲೋ ಮಾಡಬೇಕು. ಯಾಕೆ ಹೀಗಾಯಿತು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ನಾನು ಯಾವತ್ತೂ ಮೊದಲು ಪಬ್ಲಿಕ್ ಜಾಗದಲ್ಲಿ ಈ ಥರ ನಿದ್ದೆ ಮಾಡ್ತವನಲ್ಲ, ಅಥವಾ ಮೂರ್ಛೆ ಹೋದವನೂ ಅಲ್ಲ.